ದಿವ್ಯಾಂಗ್ ಕನ್ನಡ ವೀಕ್ಷಕರೇ, ಇವತ್ತಿನ ಬೆಳಗಿನ ವಿಶೇಷ ನೇರ ಪ್ರಸಾರದ ಒಂದು ಚರ್ಚೆಗೆ ಸ್ವಾಗತ. ನಿಮ್ ಮುಂದೆ ಇವತ್ತು ನಾವು ಪ್ರಮುಖ ವಿಷಯ ಏನು ಅಂತಂದ್ರೆ, ಮುಖ್ಯವಾಗಿ ಕರ್ನಾಟಕ ಸಚಿವ ಸಂಪುಟ ಒಂದು ನಿರ್ಣಯವನ್ನ ಮಾಡಿದೆ. ಏನು ಅಂತಂದ್ರೆ, ಉದ್ಯಾನವನಗಳು, ಸರ್ಕಾರಿ ವ್ಯಾಪ್ತಿಯ ಒಡೆತನದ ಉದ್ಯಾನವನಗಳಲ್ಲಿ 5% ಜಾಗವನ್ನ ಸಾರ್ವಜನಿಕ ಬಳಕೆ ಉದ್ದೇಶ ಅಂತ ಹೇಳಿ ಅದನ್ನ ಯಾವುದಾದ್ರೂ ಸಂಸ್ಥೆಗೆ ಮಾರಾಟ ಮಾಡಬಹುದು, ಯಾವುದಾದ್ರೂ ಸಂಸ್ಥೆಗೆ ಪರಭಾರೆ ಮಾಡಬಹುದು, ಯಾವುದಾದ್ರೂ ಸಂಸ್ಥೆಗೆ ಅದನ್ನ ಒಂದು ಗುತ್ತಿಗೆ ಕೂಡ ನೀಡಬಹುದು ಅನ್ನೋ ಒಂದು ಮಸೂದೆಯನ್ನ ಜಾರಿಗೆ ತರ್ತಾ ಇದೆ. ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಇದಕ್ಕೆ ಕಾನೂನು ಆಗುತ್ತಾ ಇಲ್ವಾ ಅದು ಸೆಕೆಂಡ್ರಿ. ಆದ್ರೆ ಸರ್ಕಾರದ ಒಂದು ಅದರ ಮನಸ್ಥಿತಿ ಇವತ್ತು ಬರ್ತಾ ಇದೆ. ಏನ್ ಇದುವರೆಗೂ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ಫುಟ್ಪಾತ್ ತೆರವುಗೊಳಿಸಿರೋ, ಈಗ ಅದೇ ಸರ್ಕಾರ ಇವತ್ತು ಪಾರ್ಕ್ ಗಳನ್ನ ಒತ್ತುವರಿ ಮಾಡಕ್ ಹೊರಟಿದೆ. ಆದ್ರೆ ಇದು ಸುಪ್ರೀಂ ಕೋರ್ಟ್ ನ ಆದೇಶದ ನೇರ ಉಲ್ಲಂಘನೆ. ಯಾಕೆಂದ್ರೆ ಯಾವುದೇ ಪಾರ್ಕ್ ಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಯಾವುದೇ ಕಟ್ಟಡಗಳನ್ನ ಕಟ್ಟಬಾರದು, ಏನನ್ನು ಮಾಡಬಾರದು. ಸೊ ಇದು ಸುಪ್ರೀಂ ಕೋರ್ಟ್ ನ ಆದೇಶ. ಸೊ ಇಂಥ ಆದೇಶವನ್ನ ನೇರವಾಗಿ ಉಲ್ಲಂಘಿಸತಕ್ಕಂಥ ಮಸೂದೆಗಳಿಗೆ ಬೆಲೆ ಇದೆಯೇ? ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸ್ವತಃ ವಕೀಲರು ಆಗಿರ್ತಕ್ಕಂಥ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಉಮೇಶ್ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ನಾವು ಆಗ್ಲೇ ಹೇಳ್ದೆ ನಿಮ್ಗೆ, ಈ ಒಂದು ನಿರ್ಣಯ ಅಂದ್ರೆ ಸಚಿವ ಸಂಪುಟ ನಿರ್ಣಯ ತಾವು ಹೇಗ್ ನೋಡ್ತೀರಾ? ಇದು ಮುಂದೆ ತಾವೇನು ಅಂತೀರಾ ಹೇಳಿ? ಇಲ್ಲ, ಇದು ಮಾಡ್ತಾ ಇರೋದು ಬಹಳ ತಪ್ಪು. ಯಾಕಂದ್ರೆ ಹಿಂದೆ ರಾಹುಲ್ ಗಾಂಧಿ ಅವರು ಹೋಗ್ಬಿಟ್ಟು ಅಂಡೋಮಾನ್ ನಿಕೋಬಾರ್ನ ಹೋಗಿ ಕೇಂದ್ರ ಸರ್ಕಾರ ಎಲ್ಲ ಇದು ಬಂದು ಇಲ್ಲ ಹಾಳು ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಇದರಲ್ಲಿ ಅಂಡೋಮಾನ್ ನಿಕೋಬಾರ್ ಅಲ್ಲಿ. ಈಗ ಏನಾಗುತ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ನಾವು ಯಾವ್ದು ಫಸ್ಟ್ ತಿಳ್ಕೊಬೇಕು. ಯಾಕಂದ್ರೆ ಅಲ್ಲ ಹಾಳು ಮಾಡಿರೋದು ಇಲ್ಲಿ, ಇವಾಗ ಇಲ್ಲ ಹಾಳಾಗ್ತಾ ಇದೆಯಲ್ಲ. ಈಗಾಗ್ಲೇ ಇರೋದಿರ ಕೆರೆ ನುಂಗಿದ್ರು, ಕುಂಟೆ ನುಂಗಿದ್ರು, ಮೋರಿ ನುಂಗಿದ್ರು, ಎಂಟೇರ್ ಗೋಮಾಳೆ ಕೂಡ ನುಂಗಿದ್ರು. ಇರೋದು ಒಂದು ಪಾರ್ಕ್ಗಳಿದ್ದಾವೆ. ಈಗಾಗ್ಲೇ ನಾವು ಎಲ್ಲ ಕೋವಿಡ್ ಇಂದ ಸತ್ತು ಬದುಕಿದೀವಿ, ಇನ್ಕ್ಲೂಡಿಂಗ್ ನಾನು ಕೂಡ ಅಡ್ಮಿಟ್ ಆಗಿದ್ದು 22 ದಿವಸ. ಅಲ್ಲಿ ಅಡ್ಮಿಟ್ ಆಗಿ ನಮ್ಗೆ ಒಳ್ಳೆ ಆಕ್ಸಿಜನ್ ಸಿಕ್ಕಲ್ಲ, ಆಕ್ಸಿಜನ್ ತಗೊಂಡು ಬದುಕೋ ಬಂದಿದೆ. ಅದಾದ್ಮೇಲೆ ಕೂಡ ಅಲ್ಲಿ ಕಾಸು ಕೊಟ್ಟು ಆಕ್ಸಿಜನ್ ತಗೊಂಡು 1 ತಿಂಗಳು ಮನೆಯಲ್ಲಿ ನಾನು ಒಂದು ಆಕ್ಸಿಜನ್ ಅಲ್ಲಿ ನಾನು ಬದುಕ್ತೆ ತಗೊಂಡು, ಗಾಳಿ ಆಕ್ಸಿಜನ್ ತಗೊಂಡು ನಾವು ಉಸಿರಾಡ್ಕೊಂಡು ಬದುಕಿದೀವಿ. ಈಗಿರುವಾಗ ನಮ್ಗೆ ಬೇಕಾಗಿರೋದು ಇಲ್ಲಿ ಪಾರ್ಕ್ಗಳು, ಆ ಪಾರ್ಕ್ಗಳನ್ನ ನಾವು ಉಳಿಸ್ಬೇಕು, ಅಲ್ಲಿರೋದು ಗ್ರೀನರಿ ಬೆಳೆಸ್ಬೇಕು, ಹಸಿರು ನೋಡ್ಬೇಕು. ಇವಾಗ ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಕೂಡ ಒಂದು ಹಸಿರು ನೋಡಕ್ಕೆ ಬಹಳ ಕಷ್ಟ. ಎಲ್ಲ ಮೆಟ್ರೋಗಳು ಬಂತು. ಇವಾಗ ಮೆಟ್ರೋಗಳಾದ್ಮೇಲೆ ಬ್ರಿಡ್ಜ್ಗಳಾದ್ಮೇಲೆ ಈ ತರ ಎಲ್ಲ ಇರೋ ಮರಗಳೆಲ್ಲ ಕಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಸಣ್ಣ ಪುಟ್ಟ ಒಂದು ಪಾರ್ಕ್ಗಳಿದ್ದಾವೆ. ವೃದ್ಧರು ವಯಸ್ಸಾದವ್ರು ಹೋಗಿ ಕುತ್ಕೊಂಡು ವಾಕ್ ಮಾಡಕ್ಕೆ ಅಂತ ಜಾಗನ ಹೋಗಿ ಈಗಿರ್ತಕ್ಕಂಥ ಸರ್ಕಾರ ಅದನ್ನ ಹೋಗಿ 5% ಗುತ್ತಿಗೆ ಕೊಡೋದು ಅಂದ್ರೆ, ಇದು ನೇರವಾಗಿ ಹೇಳ್ಬೇಕು, ಇದು ನಾವು ಕಬ್ಬನ್ ಪಾರ್ಕ್ ನುಂಗಕ್ ಬಂದಿದೀವಿ ಅಥವಾ ನಾವು ಲಾಲ್ಬಾಗ್ ನುಂಗಕ್ ಬಂದಿದೀವಿ ಅಂತ ಹೇಳ್ಬೇಕು. ಸುತ್ತಮುತ್ತ ಮಾಡ್ಕೊಂಡು ಎಲ್ಲೆಲ್ಲಿ ಐಷಾರಾಮಿ ಪಾರ್ಕ್ಗಳಿದ್ದಾವೆ, ಆ ಪಾರ್ಕ್ಗಳನ್ನೆಲ್ಲ ಹೊಡ್ಕೊಂಡು ಅದನ್ನ ಒಂದು ಬಿಸ್ನೆಸ್ ನಾಗೆ ಒಂದ್ ಮಾಡಕ್ ಕಮರ್ಷಿಯಲ್ ಮಾಡಕ್ ನೋಡ್ತಾ ಇದ್ದಾರೆ. ಯಾವ್ದೇ ಕಾರಣಕ್ಕೂ ಇದು ಬಿಟ್ಟುಕೊಡ. ಬೆಂಗಳೂರು ಜನ ನಾವೆಲ್ಲ ಇದೀವಿ, ನಾವೆಲ್ಲ ಇಲ್ಲಿ ಹುಟ್ಟು ಬೆಳೆದಿರೋದು. ನಾವ್ ಯಾವ್ದೇ ಕಾರಣಕ್ಕೂ ನಾವು ಒಂದ್ ಇಂಚು ಜಾಗನ ಯಾವುದೇ ಪಾರ್ಕ್ ಆಗ್ಲಿ ಅದನ್ನ ಮುಟ್ಟಕ್ಕೆ ನಾವು ಬಿಡಲ್ಲ. ಮುಂದೊಂದಿನ ದಿನದಲ್ಲಿ ಡೆಲ್ಲಿಲಿ ಆಯ್ತಲ್ಲ ಕಾಕ್ರೋಚ್ ಪಾರ್ಟಿ ತರ ಇಲ್ಲ ಆಗ್ಬಾರ್ದು ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡ್ಕೊಳ್ತೀವಿ. ಯಾಕಂದ್ರೆ ಅವರು ಕೂಡ ಇದು ನಾವು ಒಂದೇ ತಾಲೂಕವರು, ನಾನು ಕೂಡ ಒಂದೇ ತಾಲೂಕು, ಕನಕಪುರ ತಾಲೂಕು. ನಾವು ಕೂಡ ವಿದ್ಯಾರ್ಥಿ ನಾಯಕ ಆಗಿ ನಾನು ಬಂದವನು ಕೂಡ, ಅವರು ಕೂಡ ವಿದ್ಯಾರ್ಥಿ ನಾಯಕ ಆಗಿದ್ದಾರೆ. ಯಾಕಂದ್ರೆ ನಾವು ಹಿಂದೆ ವಿದ್ಯಾರ್ಥಿ ನಾಯಕ ಆಗಿರುವಾಗ ಅವಾಗ ಬೆಂಗಳೂರು ಹೇಗಿತ್ತು, ಈಗ ಹೇಗಿದೆ, ಅವ್ರು ಫಸ್ಟ್ ಸ್ವಲ್ಪ ಯೋಚನೆ ಮಾಡಿ ಇದೇನು ಅಲ್ಲಿ ಸೆಷನ್ ಅಲ್ಲಿ ಡಿಸಿಷನ್ ತಗೊಂಡ ದಯವಿಟ್ಟು ವಾಪಸ್ ತಗೋಬೇಕು. ಯಾವುದೇ ಇನ್ನೂ ಸ್ವಲ್ಪ ಸರ್ಕಾರ ಉಳಿಬೇಕಂದ್ರೆ ಇವೆಲ್ಲ ದಯವಿಟ್ಟು ಇಂಥವೆಲ್ಲ ಮಾಡಕ್ ಹೋಗ್ಬೇಡಿ. ಜಾಗ ನಮ್ಮ ಇರೋ ಅಷ್ಟು ಪಾರ್ಕ್ ಉಳಿಸಿ, ಮುಂದೆ ಇರ್ತಕ್ಕಂಥ ಪೀಳಿಗೆಗೆ, ವೃದ್ಧರಿಗೆ ನಿಮ್ಮ ಕೈಲಿ ಉಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇದೇನಾರ ಆಯ್ತು ಅಂದ್ರೆ ಮತ್ತೆ ಇದು ನೇರವಾಗಿ ಹೇಳ್ತೀನಿ, ಇದಕ್ಕೆಲ್ಲ ಕಾರಣ ಅವರು ನಮ್ಮ ಚೀಫ್ ಸೆಕ್ರೆಟರಿನೇ ಅಂತ ಕಾಣುತ್ತೆ ಇದು. ಯಾಕಂದ್ರೆ ಅದೇ ಅಲ್ಲಿಗೆ ಬರ್ತೀವಿ ಸರ್. ಈಗ ಒಂದು ಪಾರ್ಕ್ಗಳು ಅಂದ್ರೆ ಏನ್ ಕರಿತೀವಿ, ಲಂಗ್ ಸ್ಪೇಸ್ ಅಂದ್ರೆ ಯಾವುದೇ ಒಂದು ನಗರದ ಉಸಿರಾಡುವ ಜಾಗ ಅಂತ ಕರಿತೀವಿ. ಅಂದ್ರೆ ಆ ಉಸಿರಾಡುವ ಜಾಗವನ್ನ ನೀವು ವಿಸ್ತಾರ ಮಾಡಬೇಕೇ ಹೊರತು ಅದನ್ನ ಸಂಕುಚಿತ ಮಾಡಬಾರ್ದು. ಸೊ ಅದನ್ನ ನೀವು ಕಡಿಮೆ ಮಾಡಿದಷ್ಟು ಜನರು ಉಸಿರು ಕಟ್ಟುತ್ತೆ. ಯಾಕೆ ಜನರನ್ನ ಉಸಿರು ಕಟ್ಟಿಸೋ ಇಂತ ಕಾನೂನು ಬೇಕು? ಇದು ಜನ ವಿರೋಧಿ ಕಾನೂನಲ್ಲೋ ನೀವು ಮಾಡಕೊಟ್ಟಿರೋದು? ಹೌದು. ಇವಾಗ ಇದಕ್ಕೆ ಇಲ್ಲಾಂದ್ರೆ ಇದು ನಾವು ಹೋರಾಟನೂ ಮಾಡ್ತೀವಿ,
ಕಾನೂನಾತ್ಮಕ ಏನಲ್ಲಿ ನ್ಯಾಯಾಲಯದಲ್ಲಿ ಯಾವ ತರ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಅದ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಇವ್ರು ಸರ್ಕಾರ ಇದೆ ಅಂತ ನಾವು ಕೋರ್ಟಲ್ಲಿ ಕೂತಿರೋ ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಸುಮ್ನೆ ಕೂತ್ಕೊಂಡಲ್ಲ, ಅವ್ರಿಗೂ ಗಾಳಿ ಬೇಕು. ಅವರು ಕೂಡ ನೋಡ್ತಾ ಇರ್ತಾರೆ ಇವ್ರು ಏನನ್ ಮಾಡ್ತಾರೆ, ಸರ್ಕಾರ ಏನನ್ ಮಾಡ್ತಾರೆ ಅವರೆಲ್ಲ ಅಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವ್ದೇ ಕಾರಣ ಹಿಂದೆ ಇರ್ತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇವರು ಅಭಯ್ ಶ್ರೀನಿವಾಸ್ ಓಕ್ ಅವರು ಆಗ್ಲಿ, ಹಿಂದೆ ಇರ್ತಕ್ಕಂಥ ಚೀಫ್ ಜಸ್ಟಿಸ್ ಗಳು ಎಲ್ಲ ಇವತ್ತು ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಅಲ್ಲಿ ವಾಕ್ ಮಾಡ್ತಾ ಇದ್ದಂತ ಜಡ್ಜಸ್ ಕೂಡ ಅವ್ರಿಗೆ ಗೊತ್ತು ಗಾಳಿ ಬೇಕು, ಒಳ್ಳೆ ಗಾಳಿ ಬೇಕಂತ ಅವ್ರು ಬಂದು ವಾಕ್ ಮಾಡ್ತಾರೆ. ಇವಾಗೂ ಕೂಡ ಹೇಳ್ತೀನಿ, ಎಲ್ಲಾ ಪಾರ್ಕ್ಗಳಲ್ಲಿ ನಮ್ಮ ಇರ್ತಕ್ಕಂಥ ನಮ್ಮ ಜಡ್ಜಸ್ ಗಳು ಆಗ್ಲಿ, IAS ಆಗ್ಲಿ, IPS ಅವ್ರು ವಾಕ್ ಮಾಡ್ತಾರೆ. ಯಾಕಂದ್ರೆ ಒಳ್ಳೆ ಗಾಳಿ ಸಿಕ್ಬೇಕು ಅಂತ. ಅದನ್ನ ನೀವು ನುಂಗಕ್ ಹೋದ್ರೆ, ಅದನ್ನ ನುಂಗಿ ಮತ್ತೆ ಅದನ್ನ ಕಮರ್ಷಿಯಲ್ ಮಾಡಕ್ ಹೋದ್ರೆ ಮುಂದೆ ಜನ ನಿಮ್ಗೆ ಕ್ಷಮಿಸಲ್ಲ. ಅಲ್ಲ, ನಿಮ್ ಸರ್ಕಾರಕ್ಕೆ ಇಷ್ಟು ದರಿದ್ರ ಬಂದ್ಬಿಟ್ಟಿದ್ಯಾ ಅಂತ. ಎಲ್ಲ ನಮಗೆ ಸರ್ಕಾರಿ ಜಾಗ ಮಾನಿಟೈಸೇಷನ್ ಮಾಡ್ತೀವಿ, ಸರ್ಕಾರಿ ಇದನ್ನ ಮಾರಾಟ ಮಾಡ್ತೀವಿ, ಎಲ್ಲಾ ಮಾರಾಟ ಮಾಡಕ್ಕೆ ನೀವು ಯಾರು ನೀವು ಸಂಪಾದನೆ ಮಾಡಿದ್ರೆ ಇದನ್ನ ಮಾರಾಟ ಮಾಡಕ್ಕೆ ನಿಮ್ಗೆ ಅಷ್ಟೊಂದು ದರಿದ್ರ ಬಂದ್ಬಿಟ್ಟಿದ್ಯಾ ನಿಮ್ಗೆ ಅಂತ? ಅಲ್ಲ, ಇರೋದೇ ಯಾಕಂದ್ರೆ ಈಗಾಗ್ಲೇ ಎಲ್ಲ ತಿಂದಾಕಿದಿರಿ. ಇರೋದು ಪಾರ್ಗೊಂದು ಅದು ತಿನ್ನಕ್ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಮಾನ್ಯ ಇವಾಗ ಇರ್ತಕ್ಕಂಥ ಸರ್ಕಾರದಲ್ಲಿ ಇದು ಯಾರು ಅಮೆಂಡ್ ಮಾಡೋಕೆ ಯಾರು ತಲೆಯಲ್ಲಿ ಬಂದು ಇದು ಮಾಡ್ಲಿಕ್ಕೆ ಹೋಗಿರೋದು, ದಯವಿಟ್ಟು ಆ ತಲೆಯಿಂದ ತೆಗೆದಾಕಿ ಇಂಥವೆಲ್ಲ ಮಾಡಕ್ ಸರ್. ಉಮೇಶ್ ಅವರೇ, ನೀವು ಬಹಳ ನೆನಪಿರ್ಬೇಕು, ಇದೇ ಚೀಫ್ ಸೆಕ್ರೆಟರಿ ಏನು ಇವರ ವಂಶಸ್ಥರು ಕಬ್ಬನ್ ಪಾರ್ಕ್ ನಲ್ಲಿ 5 ಎಕರೆ ಜಾಗವನ್ನ ಹೊಡ್ಕೊಳಕ್ ಹೋದ್ರು. ತಮ್ಮ ಕುಟುಂಬಸ್ಥರ ಒಂದು ಮ್ಯೂಸಿಯಂಗೋಸ್ಕರ ಈ ಜಾಗ ಬೇಕು ಅಂತ ಹೇಳಿ ಮಾಡಕೋರು. ಇದನ್ನ ತಾವೇ ಹೋರಾಟ ಮಾಡ್ರಿ, ನಾವು ಬಹಳ ನಿಮ್ ಜೊತೆ ನಿಂತ್ಕೊಂಡು ಒಂದು ದೊಡ್ಡ ಚಳುವಳಿಯನ್ನ ಮಾಡಿದ್ವಿ. ಸೊ ಅದು ನಿಂತೋಯ್ತು. ಸೊ ಇಂಡೈರೆಕ್ಟ್ ಆಗಿ ಆ ಕಬ್ಬನ್ ಪಾರ್ಕ್ ಜಾಗ ಹೊಡ್ಕೊಳಕ್ಕೆ ಇಂತಹದ್ದೊಂದು ಕಾನೂನು ತರ್ತಾ ಇದಾರಾ? ಯಾಕಂದ್ರೆ ಬೇರೆ ಉದ್ಯಾನಗಳು ಎಲ್ಲಿದ್ದಾವೋ ಏನಿಲ್ಲೋ ಗೊತ್ತಿಲ್ಲ, ಆದ್ರೆ ಅವರಿಗೆ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಮೇಲೆ ಬಹಳ ಕಣ್ಣೀರು ಆಗಿದೆ. ಇದಕ್ಕೆ ತಾವೇನ್ ಹೇಳ್ತೀರಾ? ಮುಖ್ಯ ಕಾರ್ಯದರ್ಶಿ ಹಿಂದೆ ಕಾಣಿಸ್ತಾ ಇದ್ದಾರೆ ಅನ್ಸುತ್ತೆ. ಅದೇ ಹೇಳ್ತಾ ಇದ್ದೆ ಮಾನ್ಯ ಮುಖ್ಯ ಚೀಫ್ ಸೆಕ್ರೆಟರಿ ಅವರಿಗೆ ನಾನು ಹೇಳ್ತಾ, ನೇರವಾಗಿ ಬನ್ನಿ, ಯಾಕೆ ಇಂಡೈರೆಕ್ಟ್ ಮಾಡ್ಕೊಂಡು ನೀವು ಯಾಕೆ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ತಿನ್ಬೇಕಂತಾನೆ ಬರ್ತಾ ಇದಾರಾ? ಡೈರೆಕ್ಟ್ ಹೇಳಿ ನಾವು ತಿಂತೀವಿ ಅಂತ, ನಾವು ನಿಂತ್ಕೊಳ್ತೀವಿ. ನೀವು ಅದೆಂಗೆ ನಿಮ್ಮ ಕೈಯಲ್ಲಾಗುತ್ತೆ ನೋಡಿ. ನಾವು ಸರ್ಕಾರಕ್ಕೆ ನಾನು ಸಡ್ಡು ಹೊಡಿತೀನಿ, ಯಾವುದೇ ಕಾರಣಕ್ಕೂ ಕಬ್ಬನ್ ಪಾರ್ಕ್ ಲಾಲ್ಬಾಗ್ 1 ಇಂಚು ಕೂಡ ನಾವು ಜಾಗ ಬಿಡಲ್ಲ. ನಾವು ಎಲ್ಲ ಪ್ರಾಣ ಕೊಟ್ಟೆವು, ರಕ್ತ ಕೊಟ್ಟೆವು, ಜೊತೆಗೆ ನಾವು ಅದನ್ನ 1 ಇಂಚು ಜಾಗ ಕೊಡಲ್ಲ ಅಂತ ನಾನು ನಿಮ್ಮ ಮಾಧ್ಯಮ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾನು ಉಮೇಶ್ ಅಂತ, ಡಾಕ್ಟರ್ ಉಮೇಶ್ ಅಂತ, ವಕೀಲರು. ಅಲ್ಲ, ಈಗ ಸರ್ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನು ಅಂತಂದ್ರೆ, ಉಮೇಶ್ ಸರ್, ಈಗ ಒಳ್ಳೆ ಬಿಡದಿಗೆ ಹೋದ್ರೆ 9,600 ಎಕರೆ ಬೇಕು ನಿಮ್ಗೆ. ಈ ಕಡೆಗೆ ಆನೆಕಲ್ಗೆ ಬಂದ್ರೆ ಇಲ್ಲಿ 5,000 ಎಕರೆ ಜಾಗ ಬೇಕು ನಿಮ್ಗೆ. ಸೊ ಇಲ್ಲಿ ಈ ಕಡೆ ಹೋದ್ರೆ ಇಲ್ಲಿ 106 ಎಕರೆ ಎಲ್ಲಾ ಜಮೀನುಗಳನ್ನ ಕೊಡ್ತಾನೆ ಹೋಗ್ತಾ ಇದೀರಾ. ಈಗ ಪಾರ್ಕ್ಗಳನ್ನು ಕೊಡ್ತೀರಾ, ಉಳಿದ ಜಾಗಗಳನ್ನು ಕೊಡ್ತೀರಾ. ಅಂದ್ರೆ ಎಲ್ಲಾ ಜಾಗ ಒಂಥರ ರಿಯಲ್ ಎಸ್ಟೇಟ್ ಮಾಫಿಯಾ ಈ ಸರ್ಕಾರನ ಬಂದು ಆಳ್ತಾ ಇದೆಯಾ ಅಂತ ಅನಿಸ್ತಾರೆ. ತಾವೇನ್ ಹೇಳ್ತೀರಾ ಇದಕ್ಕೆ? ಇಲ್ಲ, ಸರ್ಕಾರ ಇನ್ನು ನಾನು ಹೇಳಿದ್ನಲ್ಲ ಈಗ ಇನ್ನು ಸ್ವಲ್ಪ ದಿವಸ ಸರ್ಕಾರ ಉಳಿಬೇಕು ಅಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ. ಹಿಂದೆ ಸಿದ್ದರಾಮಯ್ಯ ಮಾಡಿದ್ರು ಅಂದ್ಬಿಟ್ಟು DK ಶಿವಕುಮಾರ್ ಮಾಡಿ ಅಂತ ಹೇಳ್ತಲ್ಲ. ಸಿದ್ದರಾಮಯ್ಯ ಅವರು ಹಿಂದೆ ಮೊದ್ಲಿರೋ ಸಿದ್ದರಾಮಯ್ಯ ಬೇರೆ, ಈಗಿರೋ ಸಿದ್ದರಾಮಯ್ಯ ಬೇರೆ. ಅವಾಗ ಆ ತರ ಸಿದ್ದರಾಮಯ್ಯ ಕೊನೆಗೆ ಅವರೆಲ್ಲ ಹಾಳು ಮಾಡಿ ಹೋದ್ರು. ಇವಾಗ ನೀವು ಬಂದಿದ್ದೀರಿ, ನೀವು ಇದ್ದೀರಿ, ಅಟ್ಲೀಸ್ಟ್ ಅವ್ರಿಗಿಂತ ಚೆನ್ನಾಗಿ ನೀವು ವರ್ಕ್ ಮಾಡ್ಬೇಕು, ಇನ್ನ ಉಳಿಬೇಕಂದ್ರೆ ಸರ್ಕಾರ. ಆ ತರ ಇರುವಾಗ ನೀವು ಅವರು ಮುಳುಗಿಸಲು ನೀವು ಮುಳುಗಿಸ್ತೀವಿ ಅಂದ್ರೆ ಮುಂದೆ ನಿಮ್ಗೆ ಜನರದು ಇದು ಏನ್ ಹೇಳ್ತಾರೆ, ಶಾಪ ತಟ್ಟುತ್ತೆ. ಸರ್ಕಾರ ಜನರದು ಆಸ್ತಿ ತಿನ್ಬೇಡಿ. ಇದು ಯಾಕೆ ಪಾಪ ಅವ್ರು ಕಷ್ಟಪಟ್ಟು ಇರೋರಿಗೆ ಕನ್ನಡ ಜನಕ್ಕೆ ಏನೂ ಇಲ್ಲ. ಕನ್ನಡ ಜನಕ್ಕೆ ಇರೋದು ಒಂದ್ ಸ್ವಲ್ಪ ಗಾಳಿ ಆದ್ರೆ ಸಿಕ್ಕುತ್ತೆ. ಆ ಗಾಳಿನೂ ಯಾಕೆ ಕಿತ್ಕೊಳ್ತೀರಿ ಅಂತ ನಾ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ. ಸರ್ಕಾರದ ಮುಂದೆ ಕೇವಲ ಪಾರ್ಕ್ಗಳು ಅಷ್ಟೇ ಅಲ್ಲ ಉಮೇಶ್ ಸರ್. ಈಗ ಏನು ಸರ್ಕಾರ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆಯೋ, ಎಲ್ಲೆಲ್ಲಿ ಸರ್ಕಾರಿ ಆಸ್ತಿ ಇದೆಯೋ, ಎಲ್ಲೆಲ್ಲಿ ಸರ್ಕಾರಿ ಕಟ್ಟಡ ಇದೆಯೋ ಅವೆಲ್ಲವನ್ನು ಖಾಸಗಿಯವರಿಗೆ ಪರಭಾರೆ ಮಾಡ್ತಕ್ಕಂತ, ಖಾಸಗಿಯವರಿಗೆ ಮಾರಾಟ ಮಾಡ್ತಕ್ಕಂತ, ಖಾಸಗಿಯವರಿಗೆ ಗುತ್ತಿಗೆ ಕೊಡ್ತಕ್ಕಂತ ಒಂದು ಮಾನಿಟೈಸೇಷನ್ ಏನು ನರೇಂದ್ರ ಮೋದಿ ಅವರು ರಾಷ್ಟ್ರಮಟ್ಟದಲ್ಲಿ ಮಾಡ್ತಾ ಇದಾರೆ, ಅದೇ ಮೆಥಡ್ ಅನ್ನ ಈಗ ಕರ್ನಾಟಕದಲ್ಲಿ ಮಾನಿಟೈಸೇಷನ್ ಮಾಡ್ತೀವಿ, ಆ ದುಡ್ಡಿಂದ ನಾವು ಸರ್ಕಾರ ನಡೆಸ್ತೀವಿ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾದ ನೀತಿಗಳನ್ನು ರೂಪಿಸ್ತಾ ಇದ್ದಾರೆ. ಅದಕ್ಕೆ ತಾವೇನ್ ಹೇಳ್ತೀರಾ? ನಾವು ಇನ್ನೊಂದು ಹೇಳ್ತೀನಿ, ಇಲ್ಲಿ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಅವ್ರ ಹತ್ರ ಹೋಗಿ ಕಲ್ತ್ಕೊಬರಕ್ ಕೇಳಿದೆ. ಜೋಸಫ್ ವಿಜಯ್ ಹತ್ರ ಹೋಗಿ ಕಲ್ತ್ಕೊಬರಕ್ ಕೇಳ್ಬೇಕು, ಇವ್ರು ಇಲ್ಲಿರೋನ್ನ ಕಳಿಸ್ಬೇಕು. ಅವ್ರು ನೋಡಿ ಎಲ್ಲ 2 ಸರ್ಕಾರನೇ ಬರ್ತದೆ. ಯಾವತ್ತು ADMK ಆದ್ರೆ DMK ಆದ್ರೆ ADMK.
ಅದ್ರೊಳಗೆ ಕಿತ್ತು ಒಗ್ದಾಕ್ಬಿಟ್ಟು ಈ ಕಡೆ ಸೆಂಟ್ರಲ್ಲಿ ಬಂದಿದ್ದು ಒಂದು ಟಿವಿಕೆ. ಇವತ್ತು ನೋಡಿ ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸ. ಇಡೀ ಇಂಡಿಯಾದಲ್ಲೇ ಎಲ್ಲರೂ ಖುಷಿ ಬಿಡುವಂತ ಸರ್ಕಾರ ಅವ್ರು ತರ್ತಾ ಇದಾರೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ ಜೋಸೆಫ್ ವಿಜಯ್. ನಿಜವಾಗ್ಲೂ ಸೆಲ್ಯೂಟ್ ಹೊಡಿಯೋಣ ಅಂತದ್ ನಾನು ಅದು ಅವ್ರಿಗಿಂತ ಪಕ್ಕದ ರಾಜ್ಯದಲ್ಲಿ ಕಲಿಬೇಕಂತಲ್ಲ, ನಾವು ಅವ್ರಿಗಿಂತ ಚೆನ್ನಾಗಿ ಒಳ್ಳೆ ಕೆಲಸ ಕೊಡೋಕೆ, ಒಳ್ಳೆ ಜನರಿಗೆ ಬೇಕಾಗಂತ ಏನ್ ರೀಚ್ ಆಗ್ಬೇಕು, ಅವ್ರಿಗೆ ಏನ್ ಕೆಲಸ ಮಾಡ್ಬೇಕು ಅಂತದ್ ಅವ್ರಿಗಿಂತ ಜಾಸ್ತಿ ಕೊಟ್ರೆ ಮುಂದೆ ನೀವಿನ್ ಒಂದು 10 ವರ್ಷ 20 ವರ್ಷನೂ ಇರ್ತೀರಿ ಅಂತ ನಾನು ಹೇಳ್ತೀನಿ. ನಾವು ಇವಾಗ ನಾವ್ ಇದೇ ಕೊನೆ ಅಂತ ಹೇಳಿದ್ರೆ ಕೊನೆಗಾಲ ಬಂದ್ರೆ, ಕೊನೆಗಾಲಕ್ಕೆ ಏನಾದ್ರೆ ಭಕ್ತಿ ಉರಿಯುತ್ತಲ್ಲ, ಅದ್ರ ಕೊನೆಗಾಲ ಬರುತ್ತೆ. ಅದಕ್ಕೆ ಅದ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸರ್ಕಾರ ಉಳಿಬೇಕಂದ್ರೆ ಒಳ್ಳೆ ಜನಕ್ಕೆ ಒಳ್ಳೇದ್ ಮಾಡಿ, ಮತ್ತೆ ಇರ್ತಕ್ಕಂಥ ಸರ್ಕಾರಿ ಜಾಗಗಳು ಉಳಿಸಿ, ಇಲ್ಲಿ ಬೆಂಗಳೂರು ಜನಕ್ಕೆ ಇರೋದ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಎರಡೂ ಉಳಿಸಿ. ಅದ್ ನಿಮ್ಗೆ ದೇವರು ಆಶೀರ್ವಾದ, ವೃಕ್ಷ ದೇವತೆ ಆಶೀರ್ವಾದ, ಪ್ರಾಣಿ ಪಕ್ಷಿಗಳು ನಿಮ್ಗೆ ಆಶೀರ್ವಾದ ಮಾಡುತ್ತೆ. ಅದು ನಿಮ್ಗೆ ದಯವಿಟ್ಟು ಇನ್ನು ಇಂತ ಕೈಗೆ ಹಾಕ್ಬೇಡಿ ಯಾವುದೇ ಕಾರಣಕ್ಕೂ. ಈ ಪಾರ್ಕ್ಗಳು ಪಾಪ ಈಗ ವಯಸ್ಸಾಗವರು ಮನೆಗಳು ಮಾರ್ಕೊಂಡ್ರು, ಜಮೀನುಗಳು ಮಾರ್ಕೊಂಡು ಇವಾಗ ಎಲ್ಲಿ ಇಲ್ದ ಎಲ್ಲ ಬಾಡಿಗೆ ಮನೆಗಳಿದ್ದಾರೆ ಬೆಂಗಳೂರು ಜನ, ಕನ್ನಡ ಜನರು. ಅಟ್ಲೀಸ್ಟ್ ಅವ್ರು ಸಾಯಂಕಾಲ ಹೋದ್ರೆ ಎಲ್ಲ ಪಾರ್ಕಲ್ಲಿ ಕುತ್ಕೊಂಡು ಮಾತಾಡಕ್ಕೆ, ಪಾರ್ಕಲ್ಲಿ ಕುತ್ಕೊಂಡು ಇರೋಕೆ. ಅಲ್ಲಿಗೆ ನೀವು ಕಮರ್ಷಿಯಲ್ ಮಾಡ್ಬಿಟ್ಟು ಅಲ್ಲಿಗೆ ಗುತ್ತಿಗೆ ಕೊಟ್ರೆ ಮತ್ತೆ ಎಲ್ಲಿ ಹೋಗ್ತಾರೆ ಜನ ಅಂತ ದಯವಿಟ್ಟು ಹೇಳ್ತೀನಿ. ಈಗ ಸರ್, ಈಗ ಇದು ತಡೆಯೋದಕ್ಕೆ ಈಗ ಚಳುವಳಿ ಮಾಡ್ತೀವಿ, ಇದೆಲ್ಲ ಮಾಡೋದು ಸಹಜ. ಇದು ಆದ್ರೆ ತಾವು ವಕೀಲರು ಆಗಿರೋದ್ರಿಂದ ತಮಗೆ ಇದು ಈಗಾಗಲೇ ಇದು ಇತಿಹಾಸ ಕೂಡ ಗೊತ್ತಿರೋದ್ರಿಂದ, ಸೊ ಇವ್ರನ್ನ ಕಾನೂನಾತ್ಮಕವಾಗಿ ಈ ಸಚಿವ ಸಂಪುಟ ನಿರ್ಣಯದ ವಿರುದ್ಧ ತಮ್ಮ ಹೋರಾಟ ಹೇಗಿರುತ್ತೆ ಸರ್? ಸರ್, ಇದು ಸಚಿವ ಅವ್ರು ಮಾಡಿದ್ದಾರೆ. ಅವ್ರು ಇವಾಗ ಏನೋ ಅಮೆಂಡ್ಮೆಂಟ್ ಮಾಡಿ ಅದು ಇಂಪ್ಲಾಯ್ಡ್, ಅದು ಇನ್ನ ಮುಂದೆ ಇದು ಮಾಡ್ಬೇಕಾದ್ರೆ ಅದು ಇನ್ನು ಟೈಮ್ ತಕೊಳ್ತಾರೆ. ಅಲ್ಲಿವರೆಗೂ ಇವಾಗ ಜನ ಸುಮ್ನೆ ಕುತ್ಕೊಂಡಲ್ಲ ಸರ್. ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಇನ್ನು ಕಾಲ ಬೇಕು. ಅಷ್ಟೊತ್ತಿಗೆ ಸರ್ಕಾರ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಬಟ್ ಇನ್ನು ಮೇಲೆ ಅಲ್ಲಿ ನ್ಯಾಯಾಲಯದಲ್ಲಿ ಕೂತಿರೋ ನ್ಯಾಯಾಧೀಶಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವಾಗ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಅಂದ್ರೆ ಕೇಸ್ ಹಾಕ್ತೀರಾ, PAL ಹಾಕ್ತೀರಾ, ಏನು ಯಾವ ತರ ಮಾಡ್ತೀರಾ ಅಂತ ನಮ್ಮ ಪ್ರಶ್ನೆ. ಖಂಡಿತ ನಾವ್ ಇವತ್ತು ಸರ್ಕಾರದ ಜಾಗ ಎಷ್ಟು ಜಾಗ ಉಳಿಸ್ಕೊಟ್ಟು, ನಾನು PAL ಹಾಕಿ ಸ್ಟಾಮ್ ವಾಟರ್ ಡ್ರೈನೇಜು ಎಲ್ಲ ನಾನೇ ತಾನೇ ಹಾಕಿರೋದು. ಸ್ಟಾಮ್ ವಾಟರ್ ಡ್ರೈನೇಜು, ಆಮೇಲೆ ಒಂದಕ್ಕೆ ಇದು ಲಾಟ್ರಿ ಬ್ಯಾನ್ ಮಾಡಿರೋದು, ಇದೆಲ್ಲ ಸರ್ಕಾರಕ್ಕೆ ಮತ್ತೆ ಉಳಿಸಿರುವಂತ ಜಾಗಗಳು. ನನಗೆ ಸ್ವಂತವಾಗಿ ಏನು ನಾನು ಮಾಡ್ಕೊಂಡಿಲ್ಲ. ಸರ್ಕಾರ ಜಾಗಗಳನ್ನು ಉಳಿಸಿದೆ. ಗುತ್ತಿಗೆ ಕೊಟ್ಟಿರೋದು 90 ವರ್ಷಕ್ಕೆ 100 ವರ್ಷಕ್ಕೆ 5 ರೂಪಾಯಿ 2 ರೂಪಾಯಿಗಿಂತವೆಲ್ಲ ಬಿಡಿಸಿ ಅವಕ್ಕೆಲ್ಲ ಕೇಸ್ ಹಾಕಿ ಸರ್ಕಾರ ಜಾಗನೆಲ್ಲ ಉಳಿಸಿದೀನಿ. ಅದನ್ನ ನಾನು ಇವಾಗ ಸರ್ಕಾರ ಜಾಗ ಇವಾಗ ನಾನು ಹೋರಾಟ ಮಾಡಿ ನಾನು ಕಬ್ಬನ್ ಪಾರ್ಕ್ ಉಳಿಸೋದು ಅಥವಾ ಲಾಲ್ಬಾಗ್ ಉಳಿಸೋದು ನನಗಂತಲ್ಲ, ಸಾರ್ವಜನಿಕರಿಗೋಸ್ಕರ ಇಲ್ಲಿ ಅದು ಸಾರ್ವಜನಿಕ ಅಂದ್ರೆ ಇನ್ಕ್ಲೂಡ್ ಸರ್ಕಾರನೇ ಕೂಡ ಅಲ್ಲೇ ಇರ್ತಲ್ಲ. ನೀವೆಲ್ಲ ಇವಾಗ ಕಬ್ಬನ್ ಪಾರ್ಕ್ ಅದನ್ನ ಕಮರ್ಷಿಯಲ್ ಆಗಿದ್ರೆ ನೀವ್ ಅಲ್ಲಿ ಕುತ್ಕೊಂಡು ಗಾಳಿಯಲ್ಲಿ ತಗೊಳ್ತಾ ಇದ್ರಿ ವಿಧಾನಸೌಧದಲ್ಲಿ. ನಮ್ಮ ಹೈಕೋರ್ಟ್ ಅಲ್ಲಿ ಕೂತಿರ್ತಕ್ಕಂಥ ನ್ಯಾಯಾಧೀಶರು ಎಲ್ಲಿ ಒಳ್ಳೆ ಗಾಳಿ ತಗೊಳ್ತಾ ಇದ್ರಿ. ಇರೋದ ಅದನ್ನ ಸ್ವಲ್ಪ ಬೆಂಗಳೂರು ಜನಕ್ಕೆ 2 ಕಣ್ಣು ಅದನ್ನ ಉಳಿಸಿ, ಅದೇ ಆಗ್ಲಿ, ಅದ್ ಪಾರ್ಕ್ಗಳು ಆಗ್ಲಿ. ಕೆಲವರು ಅಲ್ಲಿಂದ ಲಾಲ್ಬಾಗ್ ಬರ್ತಾರ, ಕೆಲವರು ದೂರದಿಂದ ಕಬ್ಬನ್ ಪಾರ್ಕ್ ಬರ್ತಾರೆ. ಇನ್ ಕೆಲವರು ಆಗದೆ ಅವ್ರ ಏನ್ ಮಾಡ್ತಾರೆ, ಸಣ್ಣ ಪುಟ್ಟ ಪಾರ್ಕ್ಗಳಲ್ಲಿ ವಾಕ್ ಮಾಡ್ತಾರೆ. ಅಂತವಕ್ಕಿಂತ ಉಳಿಸಿ ಅಂತ ನಾ ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಹತ್ರ ನಾನು ಮನವಿ ಮಾಡ್ಕೋತೀನಿ ಅಂತ ಮತ್ತೊಮ್ಮೆ ಅವ್ರು ಮನವಿ ಮಾಡ್ಕೋತೀನಿ. ಒಂದು ಎರಡು ಹೇಳ್ತಾ ಇದಾರೆ, ಒಂದು ಕಾನೂನು ಹೋರಾಟ ಕೂಡ ಮಾಡ್ತೀರಾ, ಇನ್ನೊಂದು ಜನ ಚಳವಳಿ ಅಂದ್ರೆ ನಡಿಗೆದಾರರು ಜನ ಚಳವಳಿ ಕೂಡ ಮಾಡ್ತೀರಾ ಅಂತ ಹೇಳ್ತಾರೆ. ಹೌದು, ನಾನು ಯಾಕಂದ್ರೆ ನಾನು ವಕೀಲನಾಗಿ ನಾನು ಕಾನೂನು ಹೋರಾಟ ಮಾಡ್ತೀನಿ. ಜೊತೆಗೆ ಇಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ನಾನು ಒಂದು ವಿದ್ಯಾರ್ಥಿ ನಾಯಕದಿಂದ ಬಂದು ಕೂಡ ನಾನು ಬಂದಿರೋದ್ರಿಂದ ನಾನು ಉಳಿಸ್ಬೇಕಂದ್ರೆ ನನ್ನ ಧರ್ಮ. ನಾನು ಅದ್ರ ಬಗ್ಗೆ ಚಳುವಳಿನೂ ಮಾಡ್ತೀನಿ, ಅದ್ರ ಹೋರಾಟನೂ ಮಾಡ್ತೀನಿ ಅಂತ ಹೇಳ್ತೀನಿ. ನಿಮ್ಮ ಚಾನಲ್ ಮೂಲಕ ಹೇಳ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.